ರಾಜ್ಯ ಸರ್ಕಾರ ಬಂಡೀಪುರ, ನಾಗರಹೊಳೆ ಮತ್ತು BRT ಒಳಗಡೆ ಹಂತವಾಗಿ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈ ರಾಜ್ಯದ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ಆದೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆದೇಶ ಆಗಿದೆ, ನಮ್ಮ ಗಮನಕ್ಕೆ ಬಂತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅರಣ್ಯ ಸಚಿವರೇ ಈ ಬಂಡೀಪುರ, ನಾಗರಹೊಳೆ ಇಲ್ಲಿ ಸಫಾರಿ ಏನಾದ್ರು ಮತ್ತೆ ಹಂತವಾಗಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬಂದು ರೈತ ಮಕ್ಕಳನ್ನ ತಿಂತಕ್ಕಂಥ ಕೆಲಸ ಆಗ್ತದೆ. ಮಾನವ ಮತ್ತು ಪ್ರಾಣಿ ಸಂಘರ್ಷ ಮತ್ತೆ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಕಳೆದ ತಾವು ಆದೇಶವನ್ನು ಸರ್ಕಾರ ನಮ್ಮ ಹೋರಾಟದಿಂದ ನಿಲ್ಲಿಸಿದಂಥ ಸಫಾರಿಯಿಂದ ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗಿಲ್ಲ. ಅದು ಉದಾಹರಣೆ ಇದೆ, ತಮಗೂ ಕೂಡ ಅಂಕಿ ಸಂಖ್ಯೆಗಳಿದ್ದಾವೆ. ಕೇವಲ ಸಫಾರಿಯ ಮೂಲಕ ಹಣವನ್ನು ಸಂಪಾದನೆ ಮಾಡಿ ಸರ್ಕಾರವನ್ನು ನಡೆಸ್ತಕ್ಕಂಥ ಕೆಲಸ ಇಂಥ ದರಿದ್ರ ಬಂದಿರತಕ್ಕಂಥ ಈ ಸರ್ಕಾರಕ್ಕೆ ಮೊದಲನೇ ತಪ್ಪು. ಇಷ್ಟು ಕೀಳು ಮಟ್ಟದ ರೈತರಿಗೆ ತೊಂದರೆಯನ್ನು ಕೊಟ್ಟು ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಜನರ ಪ್ರಾಣವನ್ನು ತಿಂದು ಅಲ್ಲಿ ಬರ್ತಕ್ಕಂಥ ಸಫಾರಿ ಹಣದಿಂದ ಸರ್ಕಾರ ನಡೆಸ್ತೀವಿ ಅಂತಾರಲ್ಲ, ಇದು ನಾಚಿಕೆ ಹಾಕಬೇಕು ಸರ್ಕಾರಕ್ಕೆ ಮೊದಲು. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮತ್ತು ಈಶ್ವರ್ ಖಂಡ್ರೆ ಅವರೇ ಆದೇಶವನ್ನು ಕೊಡಬಾರ್ದು. ತಮ್ಮ ಆದೇಶವೇನಾದರೂ ಇದ್ದರೆ ತಕ್ಷಣ ಹಿಂಪಡಿಬೇಕು, ಅದು ಮರುಪರಿಶೀಲನೆ ಆಗಬೇಕು. ತಾತ್ಕಾಲಿಕ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿ ಬಂಡೀಪುರ, ನಾಗರಹೊಳೆ BRT ಒಳಗಡೆ ಸಫಾರಿ ಮಾಡಲಿಕ್ಕೆ ನಾವು ರೈತರು ಅವಕಾಶ ಕೊಡಲ್ಲ, ನಾವು ಬಿಡೋದಿಲ್ಲ. ನಾವೇ ಆ ಚಳುವಳಿಯನ್ನು ಮುಖಾಂತರ ನಿಮ್ಮ ಸಫಾರಿನ ಬಂದ್ ಮಾಡಬೇಕಾಗ್ತದೆ. ಇದು ಸರ್ಕಾರ ಮತ್ತು ಅರಣ್ಯ ಸಚಿವರಿಗೆ ಎಚ್ಚರಿಕೆ ಗಂಟೆಯಾಗಿದೆ. ತಕ್ಷಣ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತು ಅಂತ ಹೇಳಿದ್ರೆ ರೈತ ಮಕ್ಕಳು ಪ್ರಾಣ ಕಳ್ಕೊತಾರೆ, ಕಾಡಂಚಿನ ಪ್ರದೇಶದ ಜನರು ಕೃಷಿ ಮಾಡಲಿಕ್ಕೂ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಮುಂದುವರಿಸಬೇಡಿ, ಪ್ರಾರಂಭ ಮಾಡ್ತಕ್ಕಂಥ ಯೋಚನೆಯೂ ಬೇಡ. ಇದು ಯೋಚನೆಯಲ್ಲ, ಪ್ರಾರಂಭವಲ್ಲ. ಯಾವುದೇ ಕಾರಣಕ್ಕೂ ಇಂತಹ ಯೋಚನೆಗೆ ಸರ್ಕಾರ ಕೈ ಹಾಕಬಾರ್ದು. ಇಂತಹ ಕೈ ಹಾಕಿದ್ರೆ ಜೇನುಗೂಡು ಕೈ ಹಾಕದಾಗ್ತದೆ. ಈ ಮೂಲಕ ನಿಮಗೆ ಚಳುವಳಿ ಮುಖಾಂತರ ನಾವು ಪಾಠವನ್ನು ಕಲಿಸ್ಬೇಕಾಗ್ತದೆ. ಆ ಕಾರಣಕ್ಕೆ ಸರ್ಕಾರದ ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತೀವಿ. ಏನಾದರೂ ನೀವು ಮುಂದುವರೆದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನಿಮಗೆ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ನನ್ನ ಹೆಸರು ಹಳ್ಳಿಕೆರೆಹುಂಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು. ಸಾಹೇಬರು ನನಗೆ ಬಂದು ನಾನು ಸಾಮಾಜಿಕ ನ್ಯಾಯ ಮಾಡಿ ಸರ್, ನೀವು ಒಂದೇ ಕಡೆ ನಾನು ಹೇಳಿದ್ದೀನಿ ಅಷ್ಟೇ ಸರ್, ನಾನೇನು ಹೇಳಿಲ್ಲ. ನನಗೆ ಬಂದು ಜೀಪಲ್ಲಿ ಕುಂಡ್ಕೊಂಡು ಜಾಸ್ತಿ ಆಯಿತು ಅಂತೇಳಿ ಈ ಥರ ನನಗೆ ಹಂಗೆ ಎಲ್ಲ ಅರ್ಧ ಹಾಕಿದ್ದು ಮಾಡಿದ್ದಾರೆ. ನಾನು 10 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲಿ ಊರಲ್ಲೇ. ಈಗ ಪ್ರೆಸೆಂಟ್ ಯಾರು ಓಟಿದೆ ಅವ್ರು ಹಾಕೋಬೇಕು. 35 ವರ್ಷ ಎಲ್ಲ ಬರ್ತಾ ಇದ್ದಾರೆ, ಅವ್ರು ಕಣ್ ಕಾಣಿಸಲ್ಲ ಅಂತೇಳಿ ಒಬ್ಬೊಬ್ಬ ಜೊತೆಗೆ ಬಂದು ಹಾಕ್ಸ್ತಾ ಇದ್ದಾರೆ ಒಳಗಡೆ ಕರ್ಕೊಂಡು. ಅವ್ರು ಶಿವಲಿಂಗಪ್ಪ ಅಂತೇಳಿ ಯಾರು ಹೆಸರು, ಅವರು ಆ ಕಡೆ KHP ಸ್ಪರ್ಧೆಗಳ ಕಡೆ ಹಾಕ್ಸ್ತಾ ಇದ್ದಾರೆ. ದೃಷ್ಟಿನರಿಗೆ ಅಶಕ್ತರಿಗೆ ಅವ್ರ ಜೊತೆಲಿ ಯಾರು ಅವ್ರ ಫ್ಯಾಮಿಲಿಲಿ ಯಾರಾದರೂ ಮಗನೋ ಸೊಸೆನೋ ಅಳಿಯನೋ ಅವ್ರ ಜೊತೆಲಿ ಬಂದು ಓಟ್ ಹಾಕ್ಬೋದು. ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ, ಅವ್ರು ಕಣ್ಕಾಣಲ್ಲ ಅಂದರೆ, ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅಂದರೆ ಆ ಥರ ಮಾಡ್ಕೋಬೋದು. ಇಲ್ಲಿ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾನೇನು ಹಾಕಿಸ್ತಾ ಇಲ್ಲ, ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಅವ್ರ ಕೈಲಿ ಏನಾದ್ರು ಮುಡ್ಚೋಕ್ಕೂ ಕಷ್ಟ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಷ್ಟೇ ಪೇಪರ್ಗಳು ಚಲಾಕಲಿ ಹಾಕಬಾರ್ದು, ಹಾಕಿರೋ ಓಟ್ಸು ಅಂತೇಳಿ ನಾವು ತೊಗೊಂಡೋಗಿ ಬರ್ತೀವಿ. ಅವ್ರ ಹಿಂದೆನೇ ಅವ್ರ ಕೈಲೇ ಹಾಕಿಸ್ತಾ ಇದ್ದೀವಿ. ಚುನಾವಣೆ ನಡೀತಾ ಇದೆ, ಸ್ವಲ್ಪ ಜನ ಹಿಂಗೆ ಬಿಡಬೇಡಿ ಅಂತವ್ರೆ, ಆ್ಯಕ್ಟ್ ರೂಲ್ ವಿರುದ್ಧವಾಗಿ ಮಾತಾಡ್ತಾವ್ರೆ ಅಷ್ಟೇ. ಇಲ್ಲ ಆಗ್ತಾ ಇರೋದು. ಮಧ್ಯಾಹ್ನ 1:30 ಆಗಿದೆ, ಇದುವರೆಗೂ ಎಷ್ಟು ಪೋಲಿಂಗ್ ಆಗಿದೆ ಸರ್? ಈಗ 81 ಆಗಿದೆ, ಇನ್ನು 14 ಆಗಬೇಕು. ಒಟ್ಟು ಟೋಟಲ್ 95 ಓಟು. ಓಕೆ ಸರ್, ಅದಾದಮೇಲೆ ನಾನು ನೆಕ್ಸ್ಟ್ ಕೌಂಟಿಂಗ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ. ಶಿವಲಿಂಗಪ್ಪ ಅಂತ, CDO ಗೌರಿಬಿದನೂರು.